राम दोस्तों, मेरा नाम है शबनम शेख। मैं मुंबई से। चलाने के लिए डाटा नहीं है, खाने के लिए आटा नहीं है, अब तो तशरीफ धोने के लिए वाटर भी नहीं है। बड़े भाई का कुर्ता, छोटे भाई का पैजामा पहनने वाले 72 हूरों के चक्कर में उड़ता हुआ तीर ले लिया। अब तो खुदा की कसम, भारत से अल्लाह भी नहीं बचाने वाला है। पाकिस्तान तेरे टुकड़े होंगे इंशाअल्लाह इंशाअल्लाह, और पाकिस्तान के टुकड़े हो भी क्यों ना हम भूले हैं ना हम भूलेंगे। 1947 का वॉर, 1965, 1971, 1972, 2008, 2017, 2019 पुलवामा अटैक और अब 2025 ना भूले हैं ना भूलेंगे। ಸ್ನೇಹಿತರೆ ನಮಸ್ಕಾರ. ಕಾಶ್ಮೀರದಲ್ಲಿ ಹಿಂದೂಗಳನ್ನ ಗುರಿಯಾಗಿಸಿ ಪಾಪಿ ಪಾಕಿಸ್ತಾನದ ಉಗ್ರರು 26 ಹಿಂದೂಗಳನ್ನ ಬಲಿ ತೆಗೆದುಕೊಂಡಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಭಾರತ ಏನು ಕಣ್ಮುಚ್ಚಿ ಕೂತಿಲ್ಲ, ತನ್ನದೇ ಆದ ಯುದ್ಧ ನೀತಿಗಳನ್ನ ಈಗಾಗಲೇ ಪ್ರಾರಂಭ ಮಾಡಿದೆ. ಇಲ್ಲಿನ ವಾಸಿಗಳು ಕೂಡ ಸುಮ್ಮನೆ ಕುಳಿತಿಲ್ಲ. ಅವರು ಕೂಡ ಈ ದೇಶದ ಸೈನಿಕರಿಗೆ ಬೆಂಬಲ ಸೂಚಿಸುವುದರ ಸಲುವಾಗಿ ಮತ್ತು ಪ್ರಧಾನಿ ನರೇಂದ್ರ ಮೋದಿಯರ ಜೊತೆ ನಾವಿದ್ದೇವೆ ಎಂಬುದರ ಒಂದು ಸಂಕೇತವಾಗಿ ಕುಣಿಗಲ್ನಲ್ಲಿ ಬೃಹತ್ ಪ್ರತಿಭಟನೆಗೆ ಸಜ್ಜಾಗ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಹಿಂದೂಗಳ ಬೃಹತ್ ಪ್ರತಿಭಟನೆ ಬೇಕಿತ್ತ? ಅದರ ಅನಿವಾರ್ಯ ಆದರೂ ಏನಿತ್ತು ಎಂಬುದನ್ನ ನಾವು ನೋಡೋಣ ಬನ್ನಿ. ಇವತ್ತು ಅನಿವಾರ್ಯ. ಯಾಕೆ ಅನಿವಾರ್ಯ ನೋಡಿ, ಒಂದಷ್ಟು ಜನ ಎಲ್ಲ ಪಕ್ಷ ಹೆಸರು ಹೇಳೋದು ಬೇಡ ಈಗ. ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಹ ಕಾಂಗ್ರೆಸ್ನವ್ರು ಕೆಲವು ಮುಖಂಡರೆಲ್ಲ ಇಲ್ಲ. ಇವತ್ತು ನೀವು ಪಾಠ ಕಲಿಸ್ಬೇಕಾದ್ರೆ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಬೇಕು. ನಮ್ಮ ದೇಶದ ಮೇಲೆ ಅವರು ದಾಳಿನ ಧರ್ಮಾಧಾರಿತವಾಗಿ ದಾಳಿಯನ್ನ ಮಾಡಿರ್ತಕ್ಕಂಥದ್ದು ಬಹಳ ಖಂಡನೀಯ. ನಾವು ಇದನ್ನ ಸೀರಿಯಸ್ ಆಗಿ ತಗೊಂಡು ಅವ್ರ ಮೇಲೆ ನಾವು ಯುದ್ಧವನ್ನೇ ಮಾಡಬೇಕು. ಯಾಕೆ ಅಂದ್ರೆ ಆ ಭಯೋತ್ಪಾದಕರ ಫ್ಯಾಕ್ಟ್ರಿನೇ ಪಾಕಿಸ್ತಾನ, ಭಯೋತ್ಪಾದಕರ ಫ್ಯಾಕ್ಟ್ರಿನೇ ಪಾಕಿಸ್ತಾನ. ಆ ಫ್ಯಾಕ್ಟ್ರಿನೇ ಬಂದ್ ಮಾಡಿದ್ರೆ ಪ್ರೊಡಕ್ಷನ್ನೇ ಬರಲ್ಲ. ಹಾಗಾಗಿ ನೀವು ಅವ್ರ ಮೇಲೆ ಯುದ್ಧ ಮಾಡಲೇಬೇಕು. ಅವ್ರನ್ನ ನಾಶ ಮಾಡಬೇಕು, ಅಥವಾ ಅದನ್ನ ತುಂಡು ತುಂಡು ಮಾಡಬೇಕು, ಅಥವಾ ತಿರ್ಗಾ ಸೊಲ್ಲಂತದಂಗೆ ಮಾಡಬೇಕು ಅಂತಕ್ಕಂಥ ಒಂದು ದಿಟ್ಟವಾದ ಕೆಲಸನ ನೀವು ಮಾಡಬೇಕು ಅಂತ ಹೇಳಿದ್ದು ಕೇಂದ್ರ ಸರ್ಕಾರಕ್ಕೆ ಇಡೀ ದೇಶದ ಜನ ಇವತ್ತು ಆಗ್ರಹ ಮಾಡ್ತಾರೆ. ನಾವು ಅದರ ಭಾಗವಾಗಿ ಈ ಕೆಲಸ ಮಾಡಕ್ ಕೊಟ್ಟಿರ್ತಕ್ಕಂಥ ಕೇಂದ್ರ ಸರ್ಕಾರ ಆಗಿರ್ಬೋದು, ಅಥವಾ ಒಳ್ಳೆಯ ನಾಯಕತ್ವ ಇರ್ತಕ್ಕಂಥ ನರೇಂದ್ರ ಮೋದಿ ಅವರಾಗಿರ್ಬೋದು, ಅಥವಾ ಅವ್ರ ಮೇಲೆ ಯುದ್ಧ ಮಾಡಕ್ಕೆ ಆಲ್ರೆಡಿ ನಿಂತಿರ್ತಕ್ಕಂಥ ಸೈನ್ಯ ಆಗಿರ್ಬೋದು, ಅವ್ರಿಗೆ ನಾವು ಮಾನಸಿಕ ಶಕ್ತಿಯನ್ನ ತುಂಬಲಿಕ್ಕೋಸ್ಕರವಾಗಿ ಅವ್ರ ಮೇಲೆ ಯುದ್ಧ ಮಾಡಿ, ಯಾವುದೇ ರೀತಿ ಅಂಜಿಕೆ ಬೇಡ, ಯಾವುದೇ ರೀತಿ ಅಳುಕು ಬೇಡ, ನೀವು ಅವ್ರನ್ನ ಬಿಡಬೇಡಿ, ಅವರನ್ನು ಮಟ್ಟ ಹಾಕಿ ನಾಶ ಮಾಡಿ ಅಂತಕ್ಕಂಥ ಸಂದೇಶವನ್ನ ನಾವು ಕೊಡ್ಬೇಕಾದ್ರೆ ನಾವು ಪಟ್ಟಣಗಳ ಆದಿಯಾಗಿ, ನಗರಗಳ ಆದಿಯಾಗಿ, ಊರುಗಳಲ್ಲಿ ನಾವು ಅವ್ರಿಗೆ ಬೆಂಬಲ ಪೂರ್ವಕವಾದಂತ ಒಂದು ಶೋಭಾಯಾತ್ರೆಯನ್ನ ಮಾಡುವ ಅವಶ್ಯಕತೆ ಇವತ್ತಿದೆ. ಹೌದು, ಭಾರತದ ಸಂಪೂರ್ಣ ಇತಿಹಾಸವನ್ನು ಒಮ್ಮೆ ನಾವು ಕೆಣಕಿ ನೋಡಿದಾಗ ಈ ಭೂಮಿಯಲ್ಲಿ ಹಲವಾರು ದುಷ್ಟ ಶಕ್ತಿಗಳು ಜಾತಿಗಳ ನಡುವೆ ಅಥವಾ ಬೇರೆ ವಿಚಾರಗಳನ್ನು ತಂದಿಟ್ಟು ಇಲ್ಲಿನ ಒಡಕು ಮೂಡಿಸಿ ತಮ್ಮ ಗೆಲುವನ್ನು ಸಾಧಿಸಿರುವ ನಿದರ್ಶನಗಳೇ ಹೆಚ್ಚು. ಸ್ನೇಹಿತರೆ, ದೇಶದ ವಿಚಾರ ಬಂದಾಗ ನಮ್ಮಲ್ಲಿರುವ ಜಾತಿಗಳನ್ನು ನಾವು ಮನೆಯಲ್ಲಿಟ್ಟುಕೊಂಡು ದೇಶದ ಭದ್ರತೆಗೆ, ರಕ್ಷಣೆಗೆ ನಾವು ಎಲ್ಲರೂ ಒಟ್ಟಾಗಿ ಹೋರಾಡಬೇಕಾಗಿದೆ. ಇದಕ್ಕಾಗಿ ಕುಣಿಗಲ್ ಜೆಡಿಎಸ್ ಮುಖಂಡ ಜಗದೀಶ್ ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನು ಕೇಳೋಣ. ನಮ್ಮಲ್ಲಿ ನಾವು ಒಕ್ಕಲಿಗ ಸಮಾಜ, ಲಿಂಗಾಯತರು ಸಮಾಜ, ಬೆಸ್ತರು, ಅವರು ಇವರು ಅನ್ಕೊಂಡು ಸಾವಿರಾರು ಸಮಾಜಗಳನ್ನ ಮಾಡ್ಕೊಂಡು ಹಿಂದೂಗಳನ್ನ ಡಿವೈಡ್ ಆಗಿ ಇವತ್ತು ಇಡೀ ದೇಶ ಸಾವಿರಾರು ವರ್ಷ ನಮ್ಮನ್ನು ತುಳಿತಾ ಬಂತು. ಪರಕೀಯರು ನಮ್ಮನ್ನು ತುಳ್ಕೊಂಬಂದರು. ಕಾರಣ ಇಷ್ಟೇ, ಅವನು ಒಳ್ಳೆಯವರು, ಅವ್ನು ಬೆಸ್ತರು, ಅವನು ಒಕ್ಕಲಿಗ, ಇವನು ಲಿಂಗಾಯತರ, ಇವನು ಬ್ರಾಹ್ಮಣ. ದಯಮಾಡಿ ಹೇಳ್ತೀನಿ ಎಲ್ಲ ಹಿಂದೂ ಬಾಂಧವರಿಗೆ, ನಾವೆಲ್ಲ ಇನ್ಮೇಲೆ ಜಾಗೃತರಾಗಬೇಕಾಗುತ್ತೆ. ಯಾಕೆ ಅಂತಂದರೆ ಯಾರೇ ಆದರೂ ಕೂಡ ನೋಡಿ, ಆ ಒಂದು ಪಹಲ್ಗಾಮ್ ವಿಚಾರವನ್ನು ತೊಗೊಂಡಂಥ ಸಂದರ್ಭದಲ್ಲಿ ನಮಗೆ ಕಣ್ಣಿಗೆ ಕಾಣುವಂಥದ್ದು ಆ ಮಕ್ಳುಗಳ ಮುಂದೆ ಮತ್ತು ಅವ್ರ ಹೆಂಡ್ತಿದ್ರು, ತಂದೆ ತಾಯಿಗಳ ಮುಂದೆ ಅವ್ರನ್ನ ಪ್ಯಾಂಟ್ ಬಿಚ್ಚಿಸಿ ಅವ್ನು ಯಾವ ಜಾತಿ, ಅವ್ನು ಯಾವ ಧರ್ಮ ಅಂತ ನೋಡ್ಕೊಂಡು ನೋಡಿದ್ರು. ಅವ್ನು ಒಕ್ಕಲಿಗರೋನೋ, ಬ್ರಾಹ್ಮಣರೋನೋ, ಮತ್ತು ಇನ್ನಾರು ಒಡ್ರೋನೋ, ಇನ್ನಾದ್ರು ತಿಗುಳ್ರೋನೋ, ಬೆಸ್ತನೋ ಅಂತ ನೋಡಲಿಲ್ಲ. ಅವರು ಹಿಂದೂ ಅಂತ ಹೊಡೆದ್ರು ಅಷ್ಟೇ. ಅವನಿಗೆ ಅವ್ರ ಗುರಿ ಇದ್ದಿದ್ದಷ್ಟೇ. ಹಿಂದೂಗಳಲ್ಲಿ ಸಾವಿರ ಒಳ ಪಂಗಡ ಇರ್ಬೋದು, ಆದರೆ ಅವನೊಬ್ಬ ಹಿಂದೂ ಅನ್ನೋದನ್ನು ಇವತ್ತೇನು ಭಯೋತ್ಪಾದಕರು ಭಾಳ ಮುಖ್ಯವಾಗಿ ಹಿಂದೂ ವಿರುದ್ಧವಾಗಿ ಇಷ್ಟೆಲ್ಲ ಜಿದ್ದಿಟ್ಕೊಂಡು ಏನು ಹಿಂದೂಗಳನ್ನ ಹತ್ಯೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪಹಲ್ಗಾಮ್ನ ಒಂದು ದೊಡ್ಡ ದುರಂತ ನರಮೇಧ ಆಗಿದೆ. ನಾವು ಹಿಂದೂ
ನಾವು ಹಿಂದೂ ಅನ್ನೋ ಒಂದು ಭಾವನೆ ಯಾಕೆ ಅಂತಂದರೆ ಈ ವಿಚಾರ ಯಾಕೆ ಒತ್ತಿ ನಾವು ಇವತ್ತು ಹೇಳೋವಂಥ ಒಂದು ಪ್ರಸಂಗ ಬಂದಿದೆ ಅಂತಂದರೆ ಅಲ್ಲಿ ಬೇರೆ ಎಲ್ಲರನ್ನೂ ಬಿಟ್ಬಿಟ್ರು, ಬೇರೆ ಬೇರೆ ಧರ್ಮದವರಿದ್ರು, ಮುಸ್ಲಿಂ ಧರ್ಮದವರಿದ್ರು, ಅವ್ರನ್ನ ಬಿಟ್ಟರು. ಯಾಕೆ ಅಂತಂದರೆ ಅಲ್ಲಿ ಎಲ್ಲ ಸಾಮೂಹಿಕವಾಗಿ ಹೊಡೆದಿದ್ರೆ ಬಡಪ್ಪ ಅವನು ಎಲ್ಲ ಧರ್ಮದ ವಿರೋಧಿ ಅಂತ ಅನ್ಬೋದಾಗಿತ್ತು. ಆದರೆ ಹಿಂದೂಗಳನ್ನ ಗುರಿಯಾಗಿ ಇಟ್ಕೊಂಡು ಹೊಡೆದಿರೋವಂಥದ್ದನ್ನು ನಮ್ಮ ಕಣ್ಣಲ್ಲಿ ಕಟ್ಟಂಗಿದೆ. ಆ ಹೆಣ್ಮಗಳು ಹೇಳೋ ರೀತಿ ನೋಡಿದ್ರೆ ಎಷ್ಟು ಭಯಂಕರವಾಗಿದೆ ಆ ಕೃತ್ಯ ಅಂತ ಅಂದರೆ, ತಲೆಗೆ ಪ್ರತಿಯೊಬ್ಬರಿಗೂ ತಲೆಗೆ ಹೊಡೆದಿರೋದು, ತಲೆ ಮೆದುಳು ಈಚೆ ಬಂದಿರುವಂಥದ್ದು. ಆ ಮಕ್ಕಳು, ಚಿಕ್ಕ ಮಕ್ಕಳು ಕಣ್ಣಲ್ಲಿ ನೋಡೋ ತಂದೆ ಆ ರೀತಿ ಒಂದು ದಾರುಣವಾಗಿ ಭಯಂಕರವಾಗಿ ಸಾವನ್ನು ಮಕ್ಕಳುಗಳು ನೋಡ್ತಾರೆ ಅಂತಂದರೆ ನಾಳೆ ದಿವಸ ನಮ್ಮನೆಗೆ ಬಂದು ನುಗ್ಗು ಹೊಡೆಯಲ್ಲ ಅನ್ನೋದನ್ನು ಯಾರು ಊಹಿಸ್ಕೊಳ್ಳಿಕ್ಕಾಗಲ್ಲ. ಹೌದು, ಧರ್ಮಾಧಾರಿತ ಭಯೋತ್ಪಾದನೆ ಬೆಂಕಿಗಿಂತಲೂ ಅಪಾಯವಾದ ವಿಚಾರ. ಹಿಂದೂಗಳನ್ನು ಮಾತ್ರ ಕೊಂದಿದ್ದಾರೆ ಎಂಬುದಕ್ಕೆ ಅಲ್ಲಿ ಸ್ಥಳೀಯ ವಾಸಿಗಳು ಹಾಗೂ ಅಲ್ಲಿನ ಮುಸಲ್ಮಾನ ಮೂಲಭೂತವಾದಿಗಳೇ ಕಾರಣ ಆಗಿರಬಹುದು. ಈ ವಿಚಾರವಾಗಿ ಕೇಂದ್ರ ಸರ್ಕಾರ ಸರಿಯಾದ ನಿರ್ಧಾರವನ್ನೇ ತೆಗೆದುಕೊಂಡಿದೆ. ಈ ನೆಲದಲ್ಲಿ ವಾಸಿಸುವ ಹಿಂದೂ, ಮುಸಲ್ಮಾನ, ಕ್ರೈಸ್ತ ಯಾರೇ ಆದರೂ ಕೂಡ ಅದು ಭಾರತದ ತತ್ವ ಸಿದ್ಧಾಂತ ನೆಲಕ್ಕೆ ಹೊಂದಿಕೊಳ್ಳಲೇಬೇಕು. ಇಲ್ಲಿನ ವಿರೋಧಿ ಚಟುವಟಿಕೆ ಆರಂಭಿಸ್ತಾನೆ ಅಂದ್ರೆ ಅವನು ನಿಜವಾದ ಉಗ್ರಗಾಮಿಯೇ ಸರಿ. ಈ ವಿಚಾರವಾಗಿ ರೈತ ಸಂಘದ ಹೋರಾಟಗಾರ ಆನಂದ್ ಪಟೇಲ್ ಹುಲಿಕಟ್ಟೆ ಏನ್ ಹೇಳ್ತಾ ಇದ್ದಾರೆ ಕೇಳೋಣ. ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನೂ ಕೂಡ ಈ ಘಟನೆಯನ್ನು ಖಂಡಿಸ್ತಕ್ಕಂಥದ್ದು ತನ್ನ ಜವಾಬ್ದಾರಿ. ಹಿಂದೂ ಮುಸ್ಲಿಂ ಅನ್ನೋ ಪದಾದಕ್ಕಿಂತ ಹೆಚ್ಚಾಗಿ ಇಲ್ಲಿ ಈ ಅನ್ನ ತಿಂತಕ್ಕಂಥ ಮುಸ್ಲಿಮನು ಕೂಡ ಈ ಘಟನೆಯನ್ನು ಖಂಡಿಸಬೇಕು. ಕಾರಣ ಏನಪ್ಪ ಅಂದರೆ, ಇವತ್ತು ಜಾಗತಿಕ ಮಟ್ಟದಲ್ಲಿ ಭಾರತ ದೇಶ ಭಾಳ ಮುಂಚೂಣಿಯಲ್ಲಿರ್ತಕ್ಕಂಥದ್ದನ್ನು ಸಹಿಸಲಾರದಂಥ ಬೆಗ್ಗರ್ ಪಾಕಿಸ್ತಾನ ಇವತ್ತು ನಮ್ಮ ಮೇಲೆ ಬೇರೆ ಬೇರೆ ರೀತಿಯ ಅಟ್ಯಾಕ್ಗಳನ್ನ ಮಾಡ್ತಾ ಇದೆ. ಅಂದರೆ ಅದಕ್ಕೆ ಸಪೋರ್ಟ್ ಕೊಡ್ತಕ್ಕಂಥ ಇಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಈ ಬಿಕಾರಿ ಪಾಕಿಸ್ತಾನದ ಏಜೆಂಟ್ಗಳಾಗಿ ಮಾತಾಡ್ತಕ್ಕಂಥ ಯಾವುದೇ ಒಬ್ಬ ರಾಜಕಾರಣಿ ಆಗ್ಬೋದು, ಬೇರೊಬ್ಬ ಜಾತಿ ಜನಾಂಗ ಧರ್ಮದ ಲೀಡರ್ಗಳಾಗ್ಬೋದು, ಅವನ್ನ ಪಾಕಿಸ್ತಾನದ ಏಜೆಂಟ್ ಅಂತಲೇ ಕರಿಬೇಕು ನಾವು. ಯಾಕೆ ಅಂದರೆ ವಿಶ್ವಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲಿ ಭಾರತ ಭಾಳ ಮುಂಚೂಣಿಯಲ್ಲಿದೆ. ಇಂಥ ಸಂದರ್ಭದಲ್ಲಿ ಏನೋ ಭಾರತವನ್ನು ನಾವು ಹಿಂದಕ್ಕೆ ಕೊಡ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ, ಭಾರತಕ್ಕೆ ಕೆಟ್ಟ ಹೆಸರನ್ನ ತರ್ಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಪಾಕಿಸ್ತಾನ ಬಲರಾಮಣ್ಣವ್ರು ಹೇಳ್ದಂಗೆ ಆಗಲೇ ಉಗ್ರಗಾಮಿಗಳ ಒಂದು ಉಗ್ರಗಾಮಿಗಳನ್ನ ತಯಾರ್ತಕ್ಕಂಥ ಒಂದು ಫ್ಯಾಕ್ಟ್ರಿಯನ್ನು ಇಟ್ಕೊಂಡು ನಮ್ಮ ಮೇಲೆ ಅಟ್ಯಾಕನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದೆ. ಇದನ್ನು ಪ್ರತಿಯೊಬ್ಬರೂ ಕೂಡ ಖಂಡಿಸಬೇಕು. ಆ ಖಂಡಿಸೋದನ್ನು ಬಿಟ್ಟು ನಮ್ಮಲ್ಲೇ ಇರ್ತಕ್ಕಂಥವ್ರು ಹೇಗಾಗಿದೆ, ಹಾಗಾಗಿದೆ, ಹೀಗಾಗಿದೆ ಅಂತೇಳಿ ಉತ್ಪ್ರೇಕ್ಷೆಯಿಂದ ಮಾತಾಡ್ತಕ್ಕಂಥದ್ದು, ಪಾಕಿಸ್ತಾನದ ಪರವಾಗಿ ಮಾತಾಡ್ತಕ್ಕಂಥದ್ದು, ಅವನು ಮಂತ್ರಿ ಆಗಿರಲಿ, ಮುಖ್ಯಮಂತ್ರಿ ಆಗಿರಲಿ, ಅನಾಲಾಯಕು ನಮ್ಮ ದೇಶದ ಒಳಗಡೆ ಇರಲಿಕ್ಕೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಹೌದು, ಈ ಭಾರತದ ನೀರು ಕುಡಿದು ಇಲ್ಲಿನ ಅನ್ನ ತಿಂದು ದೇಶ ವಿರೋಧಿ ರಾಷ್ಟ್ರವಾದ ಪಾಕಿಸ್ತಾನದ ಬಗ್ಗೆ ಮಾತಾಡ್ತಾರೆ ಅಂದ್ರೆ ನನಗೂ ಕೂಡ ಆಕ್ರೋಶ ಉಕ್ಕಿ ಬರುತ್ತೆ. ಕೆಲವು ಮುಸಲ್ಮಾನರು ಪಾಕಿಸ್ತಾನದ ವಿರುದ್ಧವಾಗಿ ಧ್ವನಿ ಎತ್ತಿರುವುದು ಅಭಿನಂದನಾ ವಿಚಾರ. ಎಲ್ಲರೂ ಕೂಡ ಒಟ್ಟಾಗಿ ಆ ಪಾಕಿಸ್ತಾನಕ್ಕೆ ಹಿಮ್ಮೆಟ್ಟಿಸುವ ಕೆಲಸವನ್ನ ಮಾಡಬೇಕಿದೆ. ಈ ಬಗ್ಗೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕಪನಿಪಾಳ್ಯ ರಮೇಶ್ ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನ ಕೇಳೋಣ. ಆ ಓವೈಸಿ ತರಹ ಈ ಭಾರತದ ಪರವಾಗಿರ್ತಕ್ಕಂಥ ಹೇಳಿಕೆಯನ್ನು ಯಾಕೆ ಬಿಟ್ಕೊಡ್ತಾ ಇಲ್ಲ? ನಮ್ಮಲ್ಲಿರ್ತಕ್ಕಂಥ ಕೆಲವು ಹಿಂದೂ ನಾಯಕರು ಕೂಡ ಪರೋಕ್ಷವಾಗಿ ನಾವು ಪಾಕಿಸ್ತಾನದವರು ನಮ್ಮ ರೀತಿಯಲ್ಲಿ ನಿಮ್ಮ ಮಾತುಕತೆ ಕೇಳಬರ್ತಾ ಇದೆ. ಇದು ಮೆಚ್ಚುವಂತ ಮಾತಲ್ಲ. ಇದು ಈ ರಾಜಕಾರಣ ಅನ್ನುವಂಥದ್ದು ಕೂಡ ಶಾಶ್ವತವಾದಲ್ಲ. ಜನ ಒಂದಲ್ಲ ಒಂದು ದಿನ ಬುದ್ಧಿವಂತರಾಗ್ತಾರೆ. ಇಂಥ ರಾಜಕಾರಣ ಬೇಕಿಲ್ಲ. ಸೊ ನಾವೆಲ್ಲ ಸೇರ್ಕೊಂಡು ಈಗೇನು ಹಿಂದಿದ್ರು ಒಂದು ಡೇಟ್ ಅನ್ನ ಫಿಕ್ಸ್ ಮಾಡಿದ್ರೆ ಒಂದು ಸುಮಾರು ಕನಿಷ್ಠ ಪಕ್ಷ 10,000 ಜನಸಂಖ್ಯೆ ನಮ್ಮ ಕುಣಿಗಲ್ ತಾಲೂಕಿನಲ್ಲಿ ಸಂಘಟನೆ ಆಗ್ಬೇಕಾಗುತ್ತೆ. ಈ ಒಂದು ಹೋರಾಟ ಎಲ್ಲರ ಮನದ ಅಭಿಷ್ಟೆಯಂತೆ ಇಡೀ ದೇಶದಲ್ಲಿ ಕುಣಿಗಲ್ ಹೆಸರು ಕೇಳಿ ಬರಬೇಕಾಗುತ್ತೆ. ಹೌದು, ಕುಣಿಗಲ್ ಕನ್ನಡ ಸಾಹಿತ್ಯ ಭವನದಲ್ಲಿ ನಡೆದ ಸಭೆಯಲ್ಲಿ ಎಲ್ಲ ಪಕ್ಷದ ಮುಖಂಡರು ಒಟ್ಟಾಗಿ ತೀರ್ಮಾನ ತೆಗೆದುಕೊಂಡಿದ್ದು ಕಾಶ್ಮೀರದಲ್ಲಿ ಹಿಂದೂಗಳ ನರಮೇಧನೆಗೆ ಖಂಡಿಸಿ ಕುಣಿಗಲ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಬೇಕೆಂದು. ಈ ಸಂಬಂಧ ಬಿಜೆಪಿಯ ತಾಲೂಕು ಅಧ್ಯಕ್ಷ ದಿನೇಶ್ ತನ್ನ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದು ಹೀಗೆ.
ಏನ್ ಬುಧವಾರ ದಿನ 11 ಗಂಟೆಗೆ ನಮ್ಮ ನಾಯಕರುಗಳು ಡೇಟ್ ಫಿಕ್ಸ್ ಮಾಡಿದ್ದಾರೆ. 11 ಗಂಟೆಗೆ ಪ್ರವಾಸಿ ಮಂದಿರದಿಂದ ತಾಲೂಕ್ ಕಚೇರಿವರೆಗೂ ಒಂದು 10,000 ಜನಸಂಖ್ಯೆ ಹಿಂದೂಗಳನ್ನ ಸೇರಿಸಿ ಒಂದು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ತಾ ಇದ್ದೀವಿ. ದಯಮಾಡಿ ನಾನು ಮಾಧ್ಯಮದ ಮುಖಾಂತರ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲಾ ಕಾರ್ಯಕರ್ತ ಬಂಧುಗಳಿಗೆ ವಿನಂತಿಯನ್ನ ಮಾಡ್ಕೊತಾ ಇದ್ದೀನಿ. ತಾವೆಲ್ಲರೂ ಸಹ ಭಾಗವಹಿಸಬೇಕು, ಈ ಪ್ರತಿಭಟನೆಯನ್ನ ಯಶಸ್ವಿಗೊಳಿಸಬೇಕು. ಈ ನಮ್ಮ ಬಿಜೆಪಿ ಘಟಕ ಈ ಪ್ರತಿಭಟನೆಗೆ ಸಂಪೂರ್ಣವಾದ ಬೆಂಬಲವನ್ನ ನೀಡ್ತಾ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಸ್ನೇಹಿತರೆ, ಕೇಳಿದ್ರಲ್ಲ, ಕೇವಲ ಬಿಜೆಪಿಯವರು ಮಾತ್ರ ಅಲ್ಲ, ನಾನು ಕೂಡ ನನ್ನ ಅಣ್ಣ ತಮ್ಮಂದಿರು ಸ್ನೇಹಿತರನ್ನ ಬುಧವಾರ ಇಲ್ಲಿಗೆ ಬರೋದಕ್ಕೆ ಹೇಳಿದ್ದೀನಿ. ನೀವು ಕೂಡ ನಿಮ್ಮ ಅಣ್ಣ ತಮ್ಮಂದಿರು ಸ್ನೇಹಿತರನ್ನ ತಪ್ಪದೆ ಕುಣಿಗಲ್ ಪಟ್ಟಣಕ್ಕೆ ಕರೆತನ್ನಿ. ಎಲ್ಲರೂ ಒಟ್ಟಾಗಿ ಸೇರಿ ಒಂದೆಡೆ ಬೃಹತ್ ಪ್ರತಿಭಟನೆ ಮಾಡೋಣ. ನಮ್ಮ ಪ್ರತಿಭಟನೆ ಪಾಕಿಸ್ತಾನಕ್ಕೆ ಸುದ್ದಿ ಆಗೋ ರೀತಿ ಇರಬೇಕು. ಹೆಚ್ಚಿನ ಜನಕ್ಕೆ ತಲುಪಿಸೋದಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.